ಜಕ್ನೂರ್ ಸಾಹೇಬರ ಕನಸು ಈ ಒಂದು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಅಥಣಿ ತಾಲೂಕಿನಲ್ಲಿ ಮಾಡಬೇಕು. ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಅವರು ಬೀಜನ್ನ ಊರಿದರು. 2002ರಲ್ಲಿ ಅವತ್ತಿನ ಶಾಸಕರು ಹಿರಿಯರಾದಂಥ ಸನ್ಮಾನ್ಯ ಶಹಜಾನ್ ಡೊಂಗರಾವ್ ಸಾಹೇಬರು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಫ್ಯಾಕ್ಟರಿಯನ್ನು 2002ರಲ್ಲಿ ಪ್ರಾರಂಭಿಸಿದರು. ಅವತ್ತಿನ ದಿನಮಾನಗಳಲ್ಲಿ ಅವರು ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು. ಕಾಲಾನಂತರ ಇವರು ಅದನ್ನು ಬಂದು ಗದ್ದಿಗೆಯನ್ನು ಹಿಡಿದು ಸುಮಾರು 2002ರಿಂದ 2023 ಅಂದರೆ ಸುಮಾರು 23 ವರ್ಷಗಳವರೆಗೆ 2,500 ಕೇವಲ 5,500 ಮಾಡ್ಯಾರ. ಇನ್ನು ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಹೇಳ್ತಾವ ಅವರು ಅಧ್ಯಕ್ಷನೇ ಮಾತಾಡಿದ್ರ ಅಂದಾಜು ಒಂದು 35 ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ರೈತರನ್ನ ಕಾರಣ ಅಂತ. ಚಲೋ ಆತಪ್ಪ ಅಂದ್ರೆ ಇವ್ರ ಕಾರಣ, ಕೆಟ್ಟಪ್ಪ ಅಂದ್ರೆ ಇದು ರೈತರನ್ನ ಕಾರಣ ಅಂತೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು. ಇವತ್ತು ಗಜಾನ್ ಮಂಗಸೂಳಿ ಅವರು ಶಹಜಾನ್ ಡೊಂಗರಾವ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡಿಕೊಂಡು ಒಂದು ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಏನು ನಿರ್ಧಾರಪ್ಪ ಅಂದರೆ ಅವರು ಕೇವಲ ಈ ಕಾರ್ಖಾನೆಯನ್ನು ದಿಶಾಬೂಲು ಮಾಡ್ತಾ ಇದ್ದಾರೆ, ರೈತರನ್ನ ದಿಶಾಬೂಲು ಮಾಡ್ತಾ ಇದ್ದಾರೆ. 2-3 GB ಒಳಗೆ ಈಗಿನ ಶಾಸಕರು ಬಂದಿಲ್ಲ, ಮನ್ನಿ GB ಒಳಗೆ ಬಂದು ಮತ್ತೇನೇನೋ ಮಾತಾಡ್ಯಾರ. ಇಲ್ಲ ನಮಗೆ ಗೊತ್ತಾಗಿದ್ದಿಲ್ಲ, ನಾವು ಇದನ್ನು ಮುಂದೆ ಸುಧಾರಿಸ್ತೀವಿ ಅನ್ನುವಂಥದ್ದು. ನಿಮ್ಮ ಯಾವ ಥರ ಸುಧಾರಿಸ್ತೀವಿ ಅನ್ನೋದನ್ನೆಲ್ಲ ನಮಗೆಲ್ಲ ಗೊತ್ತಾಗಿದೆ. ಇವತ್ತು ನಾವು ಎಲ್ಲ ಮುಖಂಡರು 2002ರಲ್ಲಿ ಶಹಜಾನ್ ಡೊಂಗರಾವ್ ಸಾಹೇಬ್ ಏನ ಇದ್ದಾಗ ಅವ್ರು ಕಂಪ್ಲೀಟ್ ಮಾಡಿ ಹಂಗಾಮ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪ್ಯಾನೆಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ನಾವು ಒಂದು ಪ್ಯಾನೆಲ್ ಮಾಡ್ತಾ ಇದ್ದೇವೆ. ಅದರ ಹೆಸರು ಸ್ವಾಭಿಮಾನಿ ರೈತ ಪ್ಯಾನೆಲ್. ಇವರೇನು ಸ್ವಾಭಿಮಾನಿ ಅನ್ನಕತ್ತಾರಲ್ಲ, ಅವ್ರ ಸ್ವಾಭಿಮಾನಿ ದಿಶಾಬೂಲ ಮಾಡುವಂಥ ಸ್ವಾಭಿಮಾನಿ. ಅವರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನಿ ಅಂತಾರ, ಯಾವಾಗ ಬೇಡ ಅವಾಗ ಅದನ್ನು ಹೆಸರಕ್ಕೆ ಅರ್ಥಕ್ಕೆ ಅನರ್ಥ ಆಗುವ ಹಂಗನ ಕೆಲಸ ಮಾಡಿದವರದಾರ. ಆದ್ರೆ ನಾವೇನದೇವಿ ಸ್ವಾಭಿಮಾನಿ ರೈತ ಪ್ಯಾನೆಲ್ ಅಂತ ಹೇಳಿ ಮಾಡಿ ಮುಂಬರುವ ದಿನಮಾನ ಒಳಗೆ ಈ ಫ್ಯಾಕ್ಟ್ರಿ ಹೆಂಗಾಗೈತಪ್ಪ ಅಂದ್ರೆ ಈಗ 35 ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪ್ಯಾನೆಲ್ ಎಲ್ಲರೇ ರೈತರೆಲ್ಲರೂ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸ್ತಾವೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಇದರ ನಂತರ ನಾವೊಂದು 15 ಮಂದಿ ಒಂದು ಸಲಹಾ ಸಮಿತಿ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಸುಮಾರು 1 ತಿಂಗಳು ಮೊದಲನೇ ಇದನ್ನು ನಾವೆಲ್ಲ ಮಾತಾಡಿದಾಗ ಅವೇನೋ ಮಣ್ಣೆಲ್ಲೂ ಮಾತಾಡ್ಯಾರಂತ. ನಾವು ಸಲಹಾ ಸಮಿತಿ ಮಾಡ್ತೀವಿ ಅಂತೇಳಿ 23 ವರ್ಷ ಆತ ನಿಮಗೆ ಅದು ಮಾಡ್ಬೇಕನ್ನುವಂಥದ್ದು ನಿಮಗೆ ಗಮನಕ್ಕೆ ಬರಲಿಲ್ಲೇನು. ನಾವು ಅಂದ ಮೇಲೆ ಅದನ್ನು ಚಾಲನೆ ತಗೊಳಕತ್ತೇನ. ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನು ನಾಮಿನೇಟ್ ಮಾಡಿದ್ದೀವಿ. ಇದು ಮುಗಿದ ಮೇಲೆ ನಾವು ಆಶೀರ್ವಾದದಿಂದ ಗೆಲ್ಲುತ್ತಾರೆ ಅನ್ನುವಂಥ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ. ಪಕ್ಷಾತೀತ ಜಾತ್ಯತೀತ ರೈತ ಸಂಘಟನೆ ಮುಖಂಡರನ್ನ ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸಿಕೊಂಡು ಈ ಫ್ಯಾಕ್ಟ್ರಿಯನ್ನು ಹೆಂಗೆ ನಡೆಸಬೇಕನ್ನುವಂಥ ಒಂದು 5 ವರ್ಷ ಅವಕಾಶ ಕೊಟ್ರಂದ್ರೆ ಈ ಫ್ಯಾಕ್ಟ್ರಿ ಈಗೇನು ಅಧೋಗತಿಗೆ ತಂದಾವ ಅದನ್ನು ಪುನಶ್ಚೇತನ ಮಾಡ್ತೀವಿ. ಮಾಡುವಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಾನ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು.